ಆ, ಗಂಗಿ 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 ಏನು ಮಾಡ್ತಾ ಇದೀಯೇ? ಇದ್ಯಾಕ್ರಿ ಏನಾಯ್ತು? ಯಾಕೆ ಸಪ್ಪಗಿದ್ಯಾ? ಇಲ್ಲ ಕಣೆ, ಯಾಕೋ ಮೈ ಕೈ ಎಲ್ಲ ನೋವು. ಯಾಕೋ ಮೈ ಸ್ವಲ್ಪ ಬಿಸಿ ಆದಂಗೆ ಆಗೈತೆ. ಅದಕ್ಕೆ ಕುರಿಸಿದ್ದ, ನೀನು ಕುರಿಯಕ್ಕೆ ಬರೋದು ಬೇಡ, ಯಾರನ್ನ ಕಳಿಸೋಗು ನೀನು ಬದಲಿಗೆ ಅಂತ ಹೇಳ್ದ. ಅದಕ್ಕೆ ಅದೇ ಬಂದೆ. ನಡ್ಕೊಂಬರೋಕ್ಕೂ ಆಗಲಿಲ್ಲ. ಅಲ್ಲಿಂದ ಕುರಿ ತಗಳಿಂದನ ಮಂತಕ್ಕನ ಹಂಗೆ ಅಲ್ಲೆಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಬಂದೆ. ಅಯ್ಯೋ, ಮೈ ಬಿಸಿ ಆಗೈತೆ. ಅದೇ ಜ್ವರ ಬಂದೇವೆ ಅನ್ಸತ್ತೆ ನಿನ್ಗೆ. ಅದೇ ಕುರಿಯಿಂದ ಓಡಾಡಿ ಪಾಪ ಎಲ್ಲ ಕೈ ಕಾಲು ನೋವಿಗೆ ಜ್ವರ ಬಂದಂಗೆ ಆಗ್ಯಾವೆ. ಮನಿಕ ನೀನೇನು ಹೋಗ್ಬೇಡ ಇವತ್ತು ಕುರಿಯಕ್ಕೆ. ಹೋಗ್ಬೇಡ ಅಂದರೆ ಕುರಿ ಕಾಯಕ್ಕೆ ಹೋಗ್ಬೇಕಲ್ಲ. ಅವನ ಹೊಸು ನಮ್ಮ ಹೊಸು ಒಬ್ಬನೇ ಕಾಯಕ್ಕಾಗಲ್ಲ. ಅವನವು ನನ್ನ ಜೊತೆಗೆ ಸೇರ್ಕೊಂಡು ಹೆಂಗೋ ಇಬ್ಬರು ಹೋಗಿ ಕಾತ್ಕೊಂಬತ್ತಿದ್ವಿ. ಇವತ್ತು ಅವನೊಬ್ಬನೇ ಅಂದರೆ ಆಗಲ್ಲ. ಅದು ಅಲ್ಲದೆ ಇವಾಗ ಬೇರೆ ಮಳೆ ಇಲ್ಲ, ಬಿಸಿಲು ಸುಟ್ಟು ಹೋಗುತ್ತೆ. ಕುರಿಗಳು ಒಂತ ಮೇಯಲ್ಲ, ಸುಮ್ಮನೆ ಹೋಗ್ತವೆ ಯಾರು ಅಲ್ದಕ್ಕಾದ್ರೂ. ಅದಕ್ಕೆ ಇಬ್ಬರು ಬೇಕು, ಯಾರನ್ನ ಕಳಿಸು ಅಂತ ಹೇಳ್ದ. ಯಾರನ್ನು ಕಳ್ಸೋದು ನಂಗೆ ಆಗೈತಿ. ನಿಮ್ಮಮ್ಮ ಏನೋ ನಿನ್ನ ಹೆಂಡ್ತಿನೋ ಯಾರನ್ನ ಕಳಿಸು, ಜೊತೆಗೆ ನಾನು ಇರ್ತೀನಿ. ಏನಿವತ್ತು ಒಂದು ದಿವಸ ಬರಲಿ ಕುರಿ ಕಾಯಕ್ಕೆ ಅಂತನ ಹೇಳಿನಪ್ಪ. ಹೋಗ್ತೀಯ ನೀನು? ಹೌದಾ, ಸರಿ ಆಯ್ತು ಬಿಡು, ನಾನೇ ಹೋಗ್ತೀನಿ. ಆದ್ರೆ ಪಾಪುನ್ ಯಾರ ತಕ್ಕ ಬಿಟ್ಟು ಹೋಗೋದು? ನಿನಗೆ ಬೇರೆ ಚೆನ್ನಾಗಿಲ್ಲ ಅಂತೀಯ, ನೀನು ನೋಡ್ಕೊಂಬಕ್ಕಾಗಲ್ಲ. ತಿಳ್ಕೆ ಮೊದಲೇ ಅವನಿಗೆ. ಅತ್ತೆ ನೋಡ್ಕೊಂತಾರೋ ಇಲ್ವೋ? ಅತ್ತೆ ನೋಡ್ಕೊಂತೀನಿ ಅಂದ್ರೆ ನಾನೇ ಹೋಗ್ತೀನಿ ಬಿಡು ಕುರಿಯಕ್ಕೆ. ಇವತ್ತೊಂದು ದಿವಸ ತಾನೇ, ಇನ್ನೇನು ಮಾಡೋಕ್ಕಾಗುತ್ತೆ? ಚೆನ್ನಾಗಿಲ್ಲ ಅಂದ್ರೆ ನೀನು ಚೆನ್ನಾಗಿಲ್ಲದೆ ಹೋಗಿ ಆಮೇಲೆ ಅಲ್ಲೆಲ್ಲ ತಲೆ ಸುತ್ತ ಬಂದು ಬಿದ್ದರೆ ಬಿಸ್ಲಾಗೆ. ಒಳ್ಳೆ ಕೆಲಸ ಮಾಡಿದ್ಯಾ. ಮನಿಕೆ ಸುಮ್ಮನೆ. ಯಾಕ ನಮ್ಮ ಬಸ್ನಾಗ ಕುರಿಯಕ್ಕೆ ಹೋಗ್ದಲೇನೆ ಮನೆಗೆ ಬಂದೇವನಲ್ಲ. ಏನಾದರೂ ಕುರಿ ಮಟನ್ ಏನಾದ್ರು ತಂದಿರ್ಬೋದಾ? ತಂದಿರ್ಬೋದು. ಯಾವ್ದಾನ ಕುರಿ ಏನಾನ ಆಗಿ ಬಿಸಿಲಿಗೆ ಏನೋ ಸತ್ಗಿತ್ತೋಗಿತ್ತೋ ಏನು, ಎಲ್ಲೋ ತಗೊಂಬಂದಿರ್ಬೇಕು. ಇವತ್ತಂಗಾರೆ ನನಗೆ ಭರ್ಜರಿ ಕುರಿ ಸಾರಿನ ಊಟ, ಮಟನ್ ಸಾರಿನ ಊಟ, ಬಿಸಿ ಬಿಸಿ ಮುದ್ದೆ ಉಂಡು ಬಿಡ್ಬೇಕಪ್ಪ. ನಾಗ ಏನಾಗಿತ್ತು ಕುರಿಗೆ? ಏನು ಕಾಯಿಲೆ ಗಿಲೆ ಬಂದಿತ್ತ ಅಥವಾ ಏನು ಬಿಸಿಲಿಗೆ ಸರಿಗಿ ಸತ್ತೋತ? ಯಾಕಮ್ಮ ಹಿಂಗೆ ಕೇಳ್ತಾ ಇದೆಯಾ? ಅಲ್ಲ, ನೀನು ಮಟನ್ ತಂದಿದ್ಯಲ್ವಾ, ಅದಕ್ಕೇನೆ ಕುರಿಯಕ್ಕೆ ಹೋಗ್ದಂಗೆ ಮನೆಗೆ ಬಂದಿದ್ದೀಯಾ. ಉಂಡು ಮಟನ್ ಸಾರು ಮಾಡಿಸ್ಕೊಂಡು ಉಂಡು ಹೋಗೋಣ ಅಂತ ಬಂದಿದ್ಯಾ. ಕುರಿ ಸಿದ್ದನ್ನು ಕಳಿಸಿ, ಅದಕ್ಕೆ ಕೇಳಿದೆ. ಹೋಗಿ ಗಂಗಿ, ಹಾತೇನೆ ಸಾರು ಅಲ್ಲೇನೆ. ನನಗೂ ನನ್ನ ಮಗುಗೂ ಇಕ್ಕೆ ಬರೋಗು ಬಿಸಿ ಬಿಸಿ ಮುದ್ದೆ ಮಟನ್ ಸಾರು. ಹೋಗು ಉಂಡು ಹೋಗ್ಲಿ. ಅವ್ನು ಕುರಿಯಕ್ಕೆ ಜಲ್ದು ತಿರ್ಗಿ ಅಲ್ಲಿ ಕುರಿಸಿದ್ದ ಬಡ್ಕಂತಾನೆ. ಯಾರು ಬರ್ಲಿಲ್ವಲ್ಲ ಇವ್ನು ಬುಸ್ನಾಗ ಓದೋನು ಅಂತಾನ. ಆ ಕುರಿಸಿದ್ಗಿನ್ನೇನು ಅವನು ಉಂಬಲ್ಲ ಪಂಬಲ್ಲ, ಸತ್ತಿರ ಕುರಿದು ನಾನು ಉಂಬಲ್ಲ ಅಂತಾನ ಅವನು. ಅದಕ್ಕೆ ಅವನು ಹೋಗ್ಯವನ ಅಲ್ವೇ ಕುರಿಯಕ್ಕೆ. ಅಯ್ಯೋ ಅತ್ತೆ, ಏನಾಗಿತ್ತು ನಿನಗೆ? ಅಯ್ಯ, ಮಟನ್ ಸಾರು ಕೋಳಿ ಸಾರು ಅಂತಂದ್ರೆ ಹಂಗೇನೆ ಬಾಯಿ ಬಿಡ್ತೀಯಲ್ಲ. ಅಯ್ಯಪ್ಪ ಬಂದಿರೋದು ಕುರಿ ಮಟನ್ ತಗೊಂಡಲ್ಲ. ಚೆನ್ನಾಗಿಲ್ಲ. ಯಾಕ ಜ್ವರ ಬಂದೇವೆ, ಮೈ ಕೈ ನೋವಂತೆ, ಓಡಾಡಕ್ ಆಗಲ್ಲ, ಸುಸ್ತು ಅಂತೈತಿ. ಅದಕ್ಕೆ ಆ ವಣ್ಣ ಕಳ್ಸೈತೆ, ಹೋಗಿ ಯಾರನ್ನ ಕಳ್ಸು ಕುರಿ ಕಾಯಕ್ ನನ್ನ ಜೊತೆಗೆ ಅಂತಾನ. ನೀನ್ ಒಳ್ಳೆ ಯಾವಾಗ್ಲೂ ಅದೇ ಧ್ಯಾನದಾಗಿರ್ತೀಯ. ಚೆನ್ನಾಗಿಲ್ವೇನೋ ನಾಗ? ಯಾಕೋ ಏನಾಗಿತ್ತು? ಜ್ವರ ಬಂದೇವ? ಹೌದು ಕಣಮ್ಮ, ಯಾಕೆ ಜ್ವರ ಬಂದಂಗೆ ಆಗೈತೆ. ರಾತ್ರಿಯಿಂದ ಸ್ವಲ್ಪ ಸೊಳಿ ಬೇರೆ ಆದಂಗೆ ಆಗ್ತಿತ್ತು. ಅದಕ್ಕೆ ಇವಾಗ ಕುರಿಯಕ್ಕೆ ಹೋಗೋಕ್ಕಾಗಲಿಲ್ಲ. ಕುರಿಸಿದ್ದ ನೀನು ಹೋಗಿ ಯಾರನ್ನ ಕಳಿಸು ಅಂತಂದ. ಅಯ್ಯೋ ದೇವ್ರಿ, ಇದೇನಾಯ್ತು? ಇದ್ಕಿದಂಗೆನೆ ಹೆಂಗೋ ಇಷ್ಟು ದಿನ ಏನೂ ಆಗಿರ್ಲಿಲ್ಲ. ಯಾಕೋ? ನೀನು ನಿನ್ನೆ ಸಾಯಂಕಾಲ ಎಣ್ಣೆ ಕುಡ್ದಿಲ್ಲ ಅನ್ಸತ್ತೆ, ಅದಕ್ಕೆ ಹಿಂಗೆಲ್ಲ ಆಗಿರೋದು ಅಲ್ವೇ? ಬಿಸ್ಲಾಗ ಹೋದವ್ರು ಎಲ್ಲನ ಎಣ್ಣೆ ಕುಡಿತಾರೆ. ನೀನು ನೆನ್ನೆ ಮನೆ ಕುಡ್ದಿದ್ದ ಇಲ್ವಾ? ಏನ್ ಹೇಳ್ತಾ ಇದ್ಯಾ? ಎಣ್ಣೆ ಕುಡಿಯೋದಕ್ಕೂ ಚೆನ್ನಾಗಿಲ್ದಂಗೆ ಆಗೋದಕ್ಕೂ ಏನ್ ಸಂಬಂಧ? ಎಣ್ಣೆ ಕುಡಿದಿದ್ರೆ ಚೆನ್ನಾಗಿಲ್ದಂಗೆ ಆಗುತ್ತಾ? ಸುಮ್ಮನಿರು. ನೀನೇ ಎಲ್ಲನ ಹೇಳ್ಕೊಡ್ಬೇಡ. ಚೆನ್ನಾಗಿರೋ ಮನುಷ್ಯನೂ ಹಾಳು ಮಾಡ್ತೀನಿ ಇಂಥದ್ದೆಲ್ಲ ಹೇಳಿ. ನೀನು ತಿರುಪತಿನ ನೋಡ್ಕ, ನಾನು ಕುರಿಯಕ್ಕಂತ ಹೋಗ್ತೀನಿ ಈ ಅಪ್ಪನ ಬಾದ್ಲು. ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ಹೋಗ್ಬೇಕು. ಹೌದಮ್ಮ, ಗಂಗಿನೇ ಹೋಗ್ಲಿ. ನೀನು ಪಾಪನ ನೋಡ್ಕ, ಹುಷಾರಾಗಿ ನೋಡ್ಕೊ. ಅವನು ತುಂಟ್ ನನ್ನ ಮಗ, ಆಮೇಲೆ ಎಲ್ಲಿಗಾನ ಓದ್ಗಿದಾನು ಕುರಿತಕ್ಕೆ ಪರಿತಕ್ಕೆ. ಲೇ ಬುಸ್ನಾಗ ಅವನ್ನ ಯಾರೋ ಇಟ್ಕೊಂತಾರೆ. ನನ್ನ ಕೈಲಾಗಲ್ಲಪ್ಪ, ನನಗೆ ಮೊದಲೇ ವಯಸ್ಸಾಗೈತೆ. ನನ್ನ ಮಗನ ಹಿಂದೆ ಓಡಾಡಕ್ಕಾಗಲ್ಲ, ನನ್ನ ಕೈಲಾಗಲ್ಲ. ಅವನ್ನ ನೀನು ಹೆಂಗೂ ಮಂತಾಗಿರ್ತೀಯಲ್ಲ, ಇಲ್ಲೇ ಮನಸ್ಕ ಅವಳು ಹೋಗ್ಲಿ. ಮತ್ತೆ ಇವ್ರನ್ನು ನೀನೇ ನೋಡ್ಕೋಬೇಕು ಮಂತಾಗಿದ್ದು. ಹುಷಾರಿಲ್ವಲ್ವಾ? ಯಾರು ಪಂಡಿತಾಗಿ ಇಲ್ಲಾಂದ್ರೆ ಮಾತ್ರೆ ಗೀತ್ರೆ ಏನೋ ತಂದು ಕೊಡೋದು, ಏನಾನ ಮಾಡಬೇಕು. ಬಿಸಿ ಬಿಸಿಯಾಗಿ ಗಂಜಿ ಕಾಸು ಕೊಡೋದು, ಏನಾನ ಮಾಡಿ ಅವನು ನೋಡ್ಕೋಬೇಕು ಮಂತಾಗಿದ್ದು ನೀನು. ಅಲ್ಲ, ಈ ಅಪ್ಪಿಗೆ ಚೆನ್ನಾಗಿಲ್ಲ ಅಂದ್ರೆ ಈ ಅಪ್ಪಲ್ಲಿ ನೋಡ್ಕೊಂಬತ್ತೆ ಮಗುನ. ನೀನೊಳ್ಳೆ ಅದು ಏನ್ ಮಾತಾಡ್ತೀಯಮ್ಮ? ನಿಮ್ಗೇನು ಅರ್ಥ ಆಗಲ್ವೇ? ಇಬ್ರನ್ನು ನೋಡ್ಕೋಬೇಕು ನೀನೇನೆ ಮಂತಾಗಿದ್ದು. ನಾನು ಹೋಗ್ತೀನಿ ಕುರಿಯಕ್ಕೆ. ಅಯ್ಯೋ
ಅಲ್ಲ ನಾನು ಆ ತಿರುಪತಿಯಿಂದ ನಾನು ನೋಡ್ಕೊಂಬದ ಅವನೊಳ್ಳೆ ಇದು ರೈಲ್ ಹೋಗಲ್ವಾ ಹಂಗೆ ಓಡೋಗ್ತಾನೆ ಅಂತದ್ರಾಗ ಅವ್ನು ಹಿಡ್ಕೊಂಡು ಈ ಬುಸ್ನಾಗೋಗಿ ಗಂಜಿ ಕಾಸು ಕೊಟ್ಟು ಅವನಿಗೆ ಯಾರನ್ನ ಪಂಡಿತರನ್ನ ಕರ್ಕೊಂಬಂದು ಅಯ್ಯೋ ಇದು ನನ್ನ ಕೈಲಿ ಆಗದೆ ಇರೋ ಕೆಲಸ. ಸುಮ್ಮನೆ ಕುರಿಯಕ್ಕೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಹೆಂಗೋ ಕುರಿಸಿದ್ ನೋಡ್ಕೊಂತಾನೆ ಅವನ ಜೊತೆಗೆ ಒಂದು ಸ್ವಲ್ಪ ಹೋದ್ರಾಯ್ತು. ಅಲ್ಲೆಲ್ಲ ನಮ್ಮ ಅದನ್ನೆಳಗೆ ಕುಕ್ಕಬೋದು ಒಂದು ಸೆಣ ಹೊತ್ತು ಕುರಿ ಬಿಡ್ಕೊಂಡು ಇಲ್ಲಿ ಒಂದು ಸೆಣ ಹೊತ್ತು ಬಿಡುವಾಗಲ್ಲ ನನ್ನ ಮಗನ ಹಿಡ್ಕೊಂಬಕ್ಕಾಗಲ್ಲ ನನ್ನ ಕೈಲಿ. ಅಯ್ಯೋ ಯಮ್ಮೋ ಆ ಕಡೆ ತಿರ್ಕೊಂಡು ಏನು ಚಿಂತೆ ಮಾಡ್ತಾ ಇದ್ಯಾ? ಹಾಂ ಹೇಳಿ ಕೇಳಿಸ್ತಾ ಇಲ್ವೋ? ಕೇಳಿಸ್ತು ಅದು ನನಗೆ ನಿನ್ನ ಮಗನ ಹಿಡಿಯೋಕ್ಕಾಗಲ್ಲಪ್ಪ. ಮನೆಗೆ ನಿನಗೆ ಬೇರೆ ಚೆನ್ನಾಗಿಲ್ಲ, ಅವನು ಹಿಡ್ಕೊಂಡು ನಿನಗೆ ಅಡುಗೆ ಮಾಡಿಕೋದು ಗಂಜಿ ಕಾಸು ಕೊಡೋದು ಅದೆಲ್ಲ ನನ್ನ ಕೈಲಾಗಲ್ಲ. ನಿನ್ನ ಕೈಲಾಗಲ್ಲ ಅಂದರೆ ಮತ್ತೆ ಇನ್ಯಾರು ಮಾಡ್ತಾರೆ? ಇನ್ಯಾರನ್ನ ಇದ್ದಾರೆ ಇಲ್ಲಿ ಮಾಡೋಕ್ಕೆ? ಅಲ್ಲಿ ನಾನು ಕುರಿಯಕ್ಕೆ ಹೋಗ್ಬೇಕು. ತಾನೇ ಕುರಿ ಅಲ್ವಾ, ಅವನ ಬೈಕ್ ಅಂತಾನೆ ಒಬ್ಬನಿಗೆ ಆಗಲ್ಲ. ಆಮೇಲೆ ಯಾರೋ ಅಲ್ದ ಹಾಕನ ಹೋದ್ರೆ ಅವರು ಕುರಿ ಕಟ್ಟಾಕಿಂತಾರೆ. ನೀನೇ ಹೋಗಮ್ಮ, ಇಲ್ಲ ಅಂದರೆ ಕುರಿಯೋಕ್ಕೆ. ಹಾಂ, ಗಂಗಿನ ಇಲ್ಲೇ ಇರ್ತಾಳೆ, ನೀನೇ ಹೋಗು ಕುರಿಯೋಕ್ಕೆ. ಆಗುತ್ತಾ ನಿನ್ನ ಕೈಲಿ ಕುರಿ ಕಾಯೋಕ್ಕೆ? ಅಯ್ಯೋ ಇದು ಒಳ್ಳೆ ಪದ್ಧತಿ ಆಯ್ತಲ್ಲಪ್ಪ. ಕುರಿಯಕ್ಕೆ ಹೋದರೆ ಕುರಿ ಹಿಂದೆ ಓಡಾಡಿ ನನಗೆ ಎಲ್ಲಿ ತಿರುಗಿ ಕಣಕ್ಕೆಲ್ದಂಗೆ ಆಗುತ್ತೋ ಅನ್ಸುತ್ತೆ. ಇಲ್ಲಿದ್ದರೆ ಇವರಿಬ್ಬರನ್ನು ತಂದೆ ಮಗನ್ನು ಹಿಡಿಯೋಕ್ಕಾಗಲ್ಲ. ಅಯ್ಯೋ ಇನ್ನೇನು ಮಾಡೋದು, ಕುರಿಯೋಕ್ಕೆ ಹೋಗೋದತ್ತ. ಕುರಿ ಸಿದ್ದನಿಗೆ ಹೇಳ್ಬಿಡ್ತೀನಿ, ನನ್ನ ಕೈಲಿ ಆಗಲ್ಲಪ್ಪ, ಇಲ್ಲ ನಿಂತ್ಕೊಂತೀನಿ, ನೀನೇ ಕಾಯಬೇಕು ಅಂತ. ಮತ್ತೆ ಯಾವ್ದು ಹೇಳು ಜಲ್ದಿ. ಕುರಿ ಕಾಯಕ್ಕೆ ಹೋಗ್ತೀಯ ಅಥವಾ ಮನೆಗಿದ್ದು ಇವರಿಬ್ಬರನ್ನು ನೋಡ್ಕೊಂತೀಯೋ? ಇಲ್ಲಮ್ಮ, ನನ್ನ ಕೈಲೇ ನಿನ್ನ ಮಗನ ಹಿಡಿಯೋಕ್ಕಾಗಲ್ಲ, ನಾನೇ ಕುರಿಯಕ್ಕೆ ಹೋಗ್ತೀನಿ ಬಿಡು. ಅಲ್ಲ ಕಣೋ ನಾಗ, ಅವನೊಬ್ಬನಿಗೆ ನೋಡ್ಕೊಂಬಕ್ಕ ಆಗಲ್ವೇ? ಆಗಂಗಿದ್ದಿದ್ರೆ ನಿನ್ನೆ ಯಾಕಮ್ಮ ಹೋಗು ಅಂತಿದ್ದೆ ಹೇಳು? ಹಾಂ ಹೋಗಿ ಸುಮ್ಮನೆ. ಸುಮ್ಮನೆ ತಲೆ ತಿನ್ಬೇಡ ನೀನು. ನಾನೊಂದು ಸ್ವಲ್ಪ ಹೊತ್ತು ಮನೆ ಕಂಬ್ತೀನಿ. ಅತ್ತೆ ನೀನು ಹೋಗ್ತೀಯಾ ಅಥವಾ ನಾನೇ ಹೋಗ್ಲಾ ಹೇಳು ಜಲ್ದಿ. ಆಯ್ತಾಯ್ತು ಹೋಗ್ತೀನಿ ಬಿಡು. ಹೆಂಗು ಆತ್ಲಗೆ ಒಂದು ದಿವಸ 2 ದಿವಸನಾದ್ರೂ ಆರಾಮಾಗಿ ಅಂತ ಇರೋಣ ಅಂತಂದರೆ ಏನಾನ ಒಂದು ಕೆಲಸ ಬಂದ್ಬಿಡುತ್ತಲ್ಲ. ಈ ಗಂಗಿ ಒಬ್ಳು ಕೂಲಿಗೆ ಯಾರ್ಗಾನ ಹೇಳ್ತಾಳೆ, ಇದಿದ್ರೆ ಇಂಥ ವ್ಯಾತ್ರವನ್ನು ಕುರಿ ನೋಡ್ಕೊಂಬಂತ ಕೆಲಸ ಬರ್ತವೆ, ಗೊಬ್ಬರ ತುಂಬ ಹಾಕೊಂತ ನನ್ನ ಮಗ ಹೇಳ್ತಾನೆ. ಏನಪ್ಪ ನನಗಂತೂ ಒಂದು ಕ್ಷಣ ಹೊತ್ತು ಬಿಡುವಾಗಲ್ಲ. ರೀ ಮನೆ ಕಂಡಿರು, ನಿನ್ಗೊಂದು ಸ್ವಲ್ಪ ರಾಗಿ ಗಂಜಿ ಕಾಸ್ಕೊಬತ್ತೀನಿ. ರಾಗಿ ಗಂಜಿ ಕುಡ್ದು ಒಂದಿಷ್ಟು ಯಾತನ ವಿಕ್ಸ ಪಕ್ಸ ಯಾತನ ಹಚ್ಕೊಂಡು ಮನಿಕೆ ಪಂಡಿತರ ಹತ್ರ ನೋಡೋಣ, ಅವ್ರು ಏನಾನ ಔಷಧಿ ಕೊಡ್ತಾರೇನೋ ಅಥವಾ ಏನಾರ ಒಂದು ಮಾತಾಡ್ತಾರ ಸುಮ್ಮನೆ ಇಲ್ಲ ನನ್ನ ಅಂಗಡಿಗೆ. ಸರಿ, ಏನೋ ಒಂದು ಮಾಡಿ ಹೋಗು. ಏನಪ್ಪ ಇದು ಈ ಸಣ್ಣ ಕುರಿಗಳು ಎಲ್ಗೋದ? ಹೆಂಗೆ ಕುರಿ ಸಿದ್ದ? ಅಯ್ಯೋ ಲೇ ಸಿದ್ದ ಎಲ್ಗೋದೋ? ನಾನು ಬಂದಿದ್ದೀನಿ, ಬಾರ ಹೊಡ್ಕೊಂಡು ಹೋಗೋಣ. ಅಯ್ಯೋ ಅಥವಾ ಏನು ಒಬ್ಬನೇ ನೋಡ್ಕೋಬೋದಪ್ಪ. ಹಂಗೇನು ಇವನೇನಂಗೆ ಇನ್ನೊಬ್ರನ್ನ ಕಳ್ಸು ಅಂತಾನೆ ಹೇಳ್ಕೊಳ್ಸವ್ನಿ. ಇವನಿಗೆ ಚೆನ್ನಾಗಿಲ್ದಿದ್ದಾಗ ನಮ್ಮ ಬುಸ್ನಾಗ ಹೊಡ್ಕೊಂಡು ಹೋಗಲ್ವಾ? ಹಂಗೇನು ಇವನು ಮಾಡೋಕ್ಕಾಗಲ್ವೇ? ನಾನು ಬೇರೆ ಬರ್ಬೇಕು ಈ ಕುರಿ ಕೈಗೆ. ಕುರಿಯಿಂದ ಓಡಾಡಿ ಏನಾಗ್ತೀನೋ ಏನೋ ಗೊತ್ತಿಲ್ಲ. ಏನು ಸಕ್ಕಯ್ಯ ನೀನು ಬಂದೇನು ಕುರಿ ಕಾಯಕ್ಕೆ? ಅದೇ ನಾವು ಚೆನ್ನಾಗಿಲ್ವಲ್ಲ ಅದಕ್ಕೆ ನಾನು ಕಳ್ಸೋಕಪ್ಪ ಅಂದೆ. ನಿನ್ನೆ ಕಳ್ಸವ್ನಿ. ಉಂಡು ಬಂದೆ ಅಲ್ಲೇನೆ? ಹೂನಪ್ಪ ಉಂಡೆ ಬಂದೆ. ಉಂಡಲ್ಲೇ ಬರೋಕ್ಕಾಗುತ್ತೆ? ಅಲಕಣ ಕುರಿಸಿದ್ದ ನೀನೇ ನೋಡ್ಕೋಬೋದಾಗಿತ್ತಪ್ಪ ಎಲ್ಲನ್ನ. ನೀನೊಬ್ಬ ಇನ್ನ ಯಾರನ್ನ ಕಳಿಸು ಅಂತ ಬೇರೆ ಹೇಳಿ ಕಳ್ಸಿದ್ಯಾ. ನಿನಗೆ ಸೆಲಕ್ಕಿಲ್ದ ಇದ್ದಾಗ ನನ್ನ ಮಗ ನೋಡ್ಕೊಂಬಲ್ಲ ಒಬ್ಬನೇನೆ ಹೊಸ್ ಕುರಿನು. ಅಯ್ಯೋ ಸಕ್ಕಯ್ಯೋ, ಹುಲ್ಲಿರ ಕಾಲದಾಗಾದ್ರೆ ನೋಡ್ಕೋಬೋದು. ಆದರೆ ಇವಾಗ ಬಿಸಿಲು, ಮಳೆ ಇಲ್ಲ, ಹುಲ್ಲಿಲ್ಲ, ಕುರಿಗಳಿಗೆ ಸುಮ್ಮನೆ ಹೋಗ್ತವೆ, ಯಾರನ್ನ ತೋಟಕ್ಕೆ ನುಗ್ತವೆ, ಹೊಲ್ಗುಳಕ್ಕೆ ನುಗ್ತವೆ. ಅದೇ ಭಯ, ಹೊಲ್ಗುಳಕ್ಕೆ ನುಗ್ಗಿರೆ ಏನಿಲ್ಲ ಕುರಿ ಹಿಡ್ಕೊಂಡು ಕಟ್ಟಾಕಿ ಬಿಡ್ತಾರೆ, ಅದೊಂದು ಭಯ. ಹಂಗಾಗಿ ಹೇಳ್ ಕಳ್ಸಿದ್ದು. ಇಲ್ದಿದ್ರೆ ನಾನು ಒಬ್ಬನೇ ಹೊಡ್ಕೊಂಡು ಹೋಗ್ತಿದ್ದೆ. ಮಳೆಗಾಲದಾಗ ಆಗಿದೆ ಎಲ್ಲ ದಿನೇ ಪನ್ಯಕ್ಕೆ ಹೋದ್ರೆ ಮಸ್ತ ಹುಲ್ಲಿರೋದು ಮೇಯವು. ಆದ್ರೆ ಏನ್ ಮಾಡ್ತೀವ ಬೇಸ್ಗೆಲ್ಲ ನೀಯಲ್ಲ. ಹಂಗಾಗಿನ ಸುಮ್ಮನ ಹೋಗ್ತಾವು ಕುರಿ ತಲೆ ಇಕ್ಕೊಂಡು. ಆಮೇಲೆ ಒಂದು ಕುರಿ ಹೋದ್ರೂ ಓದ್ತಲ್ಲ ನಮ್ದು. ಅದಕ್ಕೇನೆ ಸರಿ, ಮಾತಾಡಕ್ ಟೈಮ್ ಇಲ್ಲ ಇವಾಗ, ಗೊತ್ತಾಯ್ತು. ಅನ್ನಡಿ ಆ ಕಡೆಯಿಂದ ನಾವು ಹೊಡ್ಕೊಂಡು ನಡಿ ಅಥವಾ ಹೋಗೋಣ. ಸರಿ ಆತಪ್ಪ, ಹೊಡ್ಕೊಂಬ ಹೋಗೋಣ. ಸರಿ ಹೊಡ್ಕೊಂಡು ನಡಿ, ನಾನು ಹಿಂದೆ ಹೊಡ್ಕೊಬತ್ತೀನಿ, ನಿನ್ ಮುಂದೆ ನಡಿ. ಸರಿ ಆಯ್ತು, ನಾನು ಮುಂದೆ ಹೋಗಿರ್ತೀನಿ, ನೀನು ಹಂಗೆ ಓಡಿ. ನನ್ನಿಂದ ಬತ್ತವು. ಬತ್ತವೆ, ಹುಷಾರು. ಆಮೇಲೆ ಮ್ಯಾಕೆ ಸೀನ್ತವೆ, ಬಣ್ಣೆ ಪಣ್ಣೆ ಆಗಿದಾತು ನಿನ್ ಮ್ಯಾಕ್ಸೆ ಸೀರಿಗೆಲ್ಲನ ನೋಡ್ಕೊಂಡು ಹೊಡ್ಕೊಂಡು ನಡಿ. ಅದು ಬೇರೆನಾ? ಅಯ್ಯೋ ಹೋಗತ್ತ, ಏನಪ್ಪ ಇದು ನನ್ಗೆ ಇವತ್ತು ಇಂಥ ಪದ್ಧತಿ ಆಯ್ತು. ಸರಿ ಆಯ್ತು, ಹೊಡ್ಕೊಂಬಾರ ಮರ, ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.